ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಈ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ, ಇವತ್ತು ಒಂದು ಸಾಡಿದ ಪಾಲ್ ಹಚ್ಚೋದಿದ್ದಿರಲಿಲ್ಲ ರೀ, ಪಿಕೋ ಅಷ್ಟು ಹಚ್ಚೋದಿತ್ತು. ಅದನ್ನು ಈ ಥರ ಹಚ್ಚಿ ತೋರ್ಸತ್ತೀನಿ ನೋಡ್ರಿ ನಿಮಗೆ. ಮಡಿಚಿ ಇಡಾತಿದ್ನಿ, ಅದನ್ನ ಒಯ್ದು ಬರೋರಿದ್ರು ಅವರು ಒಯ್ಯಾಕ. ಅದನ್ನು ಮಡಿಚಿ ಇಡಾಕತ್ತೀನಿ ನೋಡ್ರಿ. ಈ ಥರ ಇತ್ತು. ನನಗೆ ಇಂಥ ಸಾಡಿ ಭಾಳ ಸೇರ್ತಾವ್ರಿ. ಹಿಂಗೆ ಮೆತ್ತಗೆ ರೇಷ್ಮೆ ಅವ ಇವ ತೊಗೊಳೋದಕ್ಕಿಂತ ಇಂಥವು ಮೆತ್ತಗೆ ಪಟ್ನೂ ಉಟ್ಕೊಳ್ಬೋದು ಮತ್ತು ನೀರಾಗ ಹಾಕಿನೂ ಉಟ್ಕೊಳ್ಬೋದು ನೋಡ್ರಿ. ಚಲೋ ಉಳಿತಾವ ಇಂಥವ. ಹಂಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ. ಇವಾಗ ಟೈಮ್ 12 ಗಂಟೆ ಆಗಿ ಹೋಗೈತ್ರಿ. ಎಲ್ಲ ಕೆಲಸ ಮುಗೀತ್ರಿ. ಅರ್ಬಿ ತೊಳೆದಾಗಿರ್ಬೋದು, ಬಾಂಡೆ ತೊಳೆದಾಗಿರ್ಬೋದು, ಎಲ್ಲನೂ ಮುಗೀತು. ಇಲ್ಲಿ ಒಂದು 2 ಸ್ಲೀವ್ಸ್ ಹಚ್ಚುವ ಡ್ರೆಸ್ ಅಂದರೆ ಕಾರ್ಡ್ ಸೆಟ್ ಅದಾವ್ರಿ. ಅವ ಕಾಲೇಜ್ ಹುಡುಗಿ ಅದ ಆಕಿನೂ 2 ಜೊತೆ ಡ್ರೆಸ್ ತಂದೇನ್ರಿ. ಬೇಗ ಸ್ಲೀವ್ಸ್ ಹಚ್ಕೊಡ್ರಿ ಅಂತಂದೇಳಿ ನಿನ್ನೆ ಸಾಯಂಕಾಲ ತಂದು ಕೊಟ್ಟೇಳು. ಇವತ್ತು ಹಚ್ಚಿ ಸಂಜೆಗೆ ಶಾನ್ಗುಟ್ಟಿಗೆ ಕೊಡ್ಬೇಕಿತ್ತು ರೀ. ಅದಕ್ಕೆ ಚಂದ ಕಾಣಿಸಿದ್ದು ರೀ. ಇವಾಗಿನೂ ಟ್ರೆಂಡ್ ಐತಲ್ರಿ ಕಾರ್ಡ್ ಸೆಟ್ ಕೂಡ. ಕಲರ್ ಕೂಡ ಭಾಳ ಚಂದಿದ್ದು. ಅಡ್ಕಿನೂ ಸೈಲೆಂಟ್ ಕಲರ್ನ ಇಷ್ಟಪಡ್ತಾ ಅನಿಸ್ತೈತಿ. ಒಂದು ಪಿಸ್ತಾ ಕಲರ್ ಐತಿ, ಒಂದು ಇನ್ನೊಂದು ಇದು ಯಾವುದು ಒಂದು ಸ್ವಲ್ಪ ಪರ್ಪಲ್ ಒಳಗೆ ಐತ್ರಿ. ಎರಡೂ ಕೂಡ ಡ್ರೆಸ್ ಚಂದಿದ್ದು. ಅದ್ರ ಸಲುವಾಗಿ ಒಂದಿಟ ವಿಡಿಯೋಸ್ ಮಾಡ್ಕೋಬೇಕು ಅಂಥೇಳಿ. ಕಾರ್ಡ್ ಸೆಟ್ ಅಂದರೆ ಈ ಥರ ಪ್ಯಾಂಟ್ ಬರ್ತಾವಲ್ರಿ. ಇವ ಹಿಂಗೆ 2 ಪ್ಯಾಂಟ್ ಕೂಡ ಹಂಗದಾವ. ಅದ್ರದ್ದು ಟಾಪ್ ಬಂದು ಇಲ್ಲಿ ಇಟ್ಕೊಟ್ರಿ ತೋರಿಸ್ತೀನಿ. ಟಾಪ ಹಿಂಗೈತಿ. ಕಲರ್ ಭಾಳ ಇಷ್ಟ ಆತ್ರಿ. ಮತ್ತು ಅದ್ರ ಮ್ಯಾಗ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಯಾರ ನೋಡ್ರಿ, ವೈಟ್ದ ಇದ್ರಲ್ಲೇ. ಮತ್ತು ಹಿಂದೆ ಇದು ಫಿಟ್ಟಿಂಗ್ದು ಏನು ಅವಶ್ಯಕತೆ ಇಲ್ಲ, ಸ್ಲೀವ್ಸ್ ಅಷ್ಟ ಹಚ್ಬೇಕ್ರಿ. ಹಿಂಗೆ ಕಷಿ ಅದಾವ. ಇವಾಗ ಹೆಂಗಾಗೈತ್ರಿ ಟ್ರೆಂಡ್. ಆವಾಗ ಬರೀ ಫುಲ್ ಫಿಟ್ಟಿಂಗ್ ಇದ್ದಿದ್ದು ಹಾಕೋದು ಒಂದು ಸಲ ಟ್ರೆಂಡ್ ಮಾಡಿತ್ತು. ಇವಾಗ ಬರೀ ಡೊಳೆ ಹಾಕೊಳ್ಳೋದು ಒಂದು ಟ್ರೆಂಡನ ಆಗಿಬಿಟ್ಟೈತ್ರಿ. ಈ ಸ್ಲೀವ್ಸೂ ಕೂಡ ಈ ಕಾರ್ಡ್ ಸೆಟ್ ಒಳಗನ ಸ್ಲೀವ್ಸೂ ಫುಲ್ ಡಿಲ್ಲ ಇರ್ತಾವಲ್ರಿ, ಅಂಥವು ಬಂದಾವ ಈಗ. ಹಳಿದ ಪ್ಯಾಷನ್ನ ಈಗ ಮತ್ತು ಹೊಸ ಟ್ರೆಂಡ್ ಆಗಿ ಬಂದೈತೆ ನೋಡ್ರಿ. ಇದಕ್ಕೆ ರೇಟ್ ಐತೆ ನೋಡ್ರಿ. ಇದ್ರ ಮ್ಯಾಗ 1250 ರೂಪಾಯಿ. ಆದ್ರೆ ಅಷ್ಟು ಕೊಟ್ಟಿಲ್ರಿ ಈಕಿ. ಅದೇನೋ ಆಫರ್ ಇತ್ತಂತ್ರಿ, ಎಷ್ಟೋ 25% ಏನೋ ಆಫರ್ ಇತ್ತಂತ. ಇದು ಅದಕ್ಕೆ ಹಚ್ಚೋ ಸ್ಲೀವ್ಸ್ ರೀ. ಇಷ್ಟು ಉದ್ದನ ಬರ್ತಾವೆ ಕಾರ್ಡ್ ಸೆಟ್ ಒಳಗೆ. ವೇಲ್ ಇರಂಗಿಲ್ಲ ಅಲ್ರಿ. ವೇಲ್ ಇಲ್ಲದ ಸಲುವಾಗಿ ಹಂಗೆ ಅದ್ರ ಜೊತೆ ಫುಲ್ ಸ್ಲೀವ್ಸನ್ನು ಬರ್ತಾವೆ. ಮತ್ತು ಇನ್ನೊಂದು ಐತಂತ ಹೇಳಿದ್ನಲ್ರಿ, ಅದರದ್ದು ಪ್ಯಾಂಟ್ ಇದೆ. ಸೇಮ್ ಇದೆ, ಈಗ ತೋರಿಸಿನಲ್ರಿ ಹಂಗನ ಐತಿ, ಡಿಲ್ಲನ ಐತಿ. ಇದಕ್ಕೂ ಹೊಲಿಗೆ ಹಾಕಂತ ಹೇಳಿದಾಳೆ. ಹೊಲಿಗೆ ಹಾಕಿಡ್ಬೇಕ್ರಿ. ಅಂದ್ರೆ ಒಂದು ಸ್ವಲ್ಪ ಹೊಲಿಗೆ ಹಾಕಿದ್ವಿ ಅಂದ್ರೆ ಗಟ್ಟಿ ಉಳಿದು ಬಿಡ್ತಾವೆ. ಡ್ರೆಸ್ ಹಳಿದಾಗೋ ಮಟ್ಟನೂ ಹೊಲಿಗೆ ಬಿಚ್ಚಂಗಿಲ್ಲ, ಏನೂ ಪಿಸ್ಕಂಗಿಲ್ಲ. ಹಾಗಾಗಿ ಇದು ಭಾಳ ಚಂದ ಇತ್ತು ಡ್ರೆಸ್. ಪರ್ಪಲ್ ಆ್ಯಂಡ್ ವೈಟ್ ಕಾಂಬಿನೇಷನ್ನಾಗ ಈ ಥರ ಮಿರರ್ ವರ್ಕ್ ಹಾಕಿ ಹಿಂಗೆ ವರ್ಕ್ ಮಾಡ್ಯಾರ ನೋಡ್ರಿ. ಎಷ್ಟು ಚಂದ. ಇಲ್ಲಷ್ಟೇ ಐತಿ, ಮುಂದಷ್ಟನ. ಇದಕ್ಕೂ ಏನು ಫಿಟ್ಟಿಂಗದ ಅವಶ್ಯಕತೆ ಇಲ್ಲರಿ. ಫಿಟ್ಟಿಂಗ್ ಇದ್ರ ಹಿಂದೆ ಇದನ್ನ ಕೊಟ್ಟಾರ, ಕಷಿನೂ ಕೊಟ್ಟಾರ. ಈ ಥರ ಕಷಿ ಐತಿ. ಇವೆರಡು ಸೆಟ್ಟು ಇವತ್ತು ಸ್ಲೀವ್ಸ್ ಹಚ್ಚಿ ಇಡಬೇಕ್ರಿ. ಇವಾಗ ಜಾಸ್ತಿ ನಾನು ಬ್ಲೌಸ ಹಿಂಗೆ ಏನು ತೊಗೊಳಕತ್ತಿಲ್ರಿ. ಸ್ವಲ್ಪ ಹೇಳಿದ್ನಲ್ರಿ, ಒಂದು ಸ್ವಲ್ಪ ಆರಾಮಿಲ್ಲ ಅಂತ. ಅದಕ್ಕೆ ಏನೋ ಒಂದು ಇದ್ದಿದ್ದೂ ಹೊಲಿಯಾತೀನಿ. ಒಂದು ತಿಂಗಳಾದರೂ ರೆಸ್ಟ್ ಮಾಡಬೇಕು ಅಂತ ಹೇಳಿ ಇವಾಗ ಯಾವುದೂ ಹೊಲಿಯೋ ಯಾವನೂ ತೊಗೊಳತಿಲ್ರಿ. ಒಂದು ತಿಂಗಳು ಬಿಟ್ಟು ಕೊಡುವಂತ್ರೆ ಅಂತ ಹೇಳತ್ತೀನಿ ಅವ್ರಿಗೆ. ಇವಾಗ ಅಷ್ಟೇ ಒಂದೊಂದು 2 ಇರ್ತಾವಲ್ರಿ, ಅಂಥವು ಅಷ್ಟೇ ಹಿಡಿಯತ್ತೀನಿ. ಅರ್ಜೆಂಟ್ ಇದ್ದದ್ದು, ಜಾಸ್ತಿ ಇದ್ದದ್ದು ಬೇಕು ಕೊಡ್ರಿ ಅನ್ನೋ ಇದ್ದು ಅಂದ್ರೆ ಸ್ವಲ್ಪ ಈ ಸಲ ಬೇರೆ ಕಡೆ ಹೊಲಿಸ್ಕೊಡ್ರಿ, ನೆಕ್ಸ್ಟ್ ಟೈಮ್ ನನಗೆ ಕೊಡು ಅಂದರೆ ಹಿಂಗೆ ಸ್ವಲ್ಪ ಆರಾಮಿಲ್ಲಾಗೈತ್ರಿ ಅಂಥೇಳಿ ಬಿಡಾತೀನಿ. ಇದು ನನಗೆ ಮೈನಸ್ ಪಾಯಿಂಟ್ ಆಕತ್ತೇನೋ ಗೊತ್ತಿಲ್ಲರಿ. ಮತ್ತು ಮುಂದೆ ನೀವು ಆರಾಮಿಲ್ಲ ಅಂದಿದ್ರಿ, ನಾವು ಬೇರೆ ಕಡೆ ಹಾಕಾಕತ್ತೀವಿ, ಹಂಗೆ ಹಿಂಗೆ ಅದು ಒಂದು ಮೈನಸ್ ಆಗ್ತೈತೇನೋ ಅನಿಸ್ತೈತ್ರಿ ನನಗೆ. ಏನೋ ಗೊತ್ತಿಲ್ಲರಿ. ನೆಕ್ಸ್ಟ್ ಬಂದಾಗ ನೋಡ್ಕೊಂಡ್ರೆ ಆಯಿತು. ಇವಾಗ ಸ್ವಲ್ಪ ಆರಾಮಾಗೋಣ ಅಂಥೇಳಿ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡೀನಿ ರೀ. ಹೊಲಿಯೋದನ್ನು ಸ್ಟಾಪ್ ಮಾಡಿಲ್ಲ, ಸ್ವಲ್ಪ ಕಡಿಮೆ ಮಾಡೀನಿ ರೀ.
ಅರ್ಜೆಂಟ್ ಇದ್ದದ್ದು ಕೊಟ್ರಂದ್ರೆ ಮತ್ತು ಪಾಪ ಅವ್ರಿಗೂ ವೆಯ್ಟ್ ಮಾಡಿಸೋದು ಚಲೋ ಅಲ್ರಿ. ಅದು ಆ ಡೇಟಿಗೆ ಬೇಕಾಗಿರ್ತೈತಿ ಅವ್ರಿಗೆ. ನಾನು ಮುಂದೆ ಕೊಡ್ತೇನೆ ಅಂದ್ರೂ ಅದು ಚಲೋನು ಅನ್ಸಂಗಿಲ್ಲ. ನಾನು ಬೇಡ ಅಂಥೇಳಿ ಅರ್ಜೆಂಟ್ ಇದ್ದದ್ದು ನನಗೆ ಕೊಡಬೇಡ್ರಿ ಅಂತ ಹೇಳಿ ಬಿಡಾತೀನಿ ರೀ ನಾನು. ಅದು ಏನಾಗ್ತೈತೆ ಮುಂದೆ ನೋಡ್ಕೊಂಡ್ರೆ ಆಯ್ತು ರೀ, ಸ್ವಲ್ಪ ಆರಾಮಾಗೋಣಂತ. ಅದಕ್ಕನ ಸ್ವಲ್ಪ ಯೂಟ್ಯೂಬರು ನಂದು ಚಾನೆಲ್ನ ಇಂಪ್ರೂವ್ ಮಾಡೋಣ ಅಂಥೇಳಿ ಅದಕ್ಕನ ಸ್ವಲ್ಪ ಟೈಮ್ ಹೆಚ್ಚು ಕೊಡಾತೀನಿ. ಏನೇನು ಆಗ್ತೈತೆ ಗೊತ್ತಿಲ್ಲ ರೀ, ಯಾಕಂದರೆ ಇನ್ನೂ ಚಾನೆಲ್ ಭಾಳ ಗ್ರೋತ್ ಆಗಬೇಕು. ಸಬ್ಸ್ಕ್ರೈಬರ್ ಇನ್ನೂ ಭಾಳ ಕಡಿಮೆ ಅದಾರ. ಇದು ಇನ್ನೂ ವಾಚ್ ಅವರು ಮತ್ತು ಸಬ್ಸ್ಕ್ರೈಬರು ರೀಚ್ ಆಗ್ಬೇಕಾರೆ ಇನ್ನೂ ಎಷ್ಟು ಒಂದು ವರ್ಷ ಹಿಡಿತೈತೆ ಗೊತ್ತಿಲ್ಲ ರೀ. ಆದ್ರೂ ನನ್ನ ಪ್ರಯತ್ನ ನಾನು ಮಾಡತ್ತೀನಿ. ಹಂಗನ ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ. ಜಾಸ್ತಿ ಇದ್ರ ಬಗ್ಗೆನ ಚರ್ಚೆ ಮಾಡ್ಕೊತ ಕುಂದ್ರೋದು ಬೇಡ. ನನಗೆ ನಿನ್ನೆ ನನ್ನ ಪರಿಚಯ ಇದ್ದವ್ರನ್ನ ಒಂದು ವಿಡಿಯೋ ಕಳಿಸಿದ್ರಿ. ಹಂಗೆ ಇಲ್ಲೊಂದು ವಿಡಿಯೋ ಹಾಕೀನಿ, ನೋಡ್ಕೊಂಬರ್ರಿ ನೀವು. ಹೊಡ್ಕೊಡ್ರಿ ಫೋಟೋ ರೀ, ಹೊಡೆದ್ರಿ ಒಂದು ಫೋಟೋ ರೀ ನೋಡ್ರಿ. ಏನೇನು ಮ್ಯಾಲ ಬಂದ್ ಮಾಡ್ತಾನ ನೋಡ್ರಿ, 5 ಮಂದಿ ನೋಡಕ್ ಮ್ಯಾಲ ಬಂದ್ ಮಾಡ್ತಾನ್ರಿ. ದೇವ್ರ ಬಡ್ಕೊತಿ ಎಲ್ಲ ಕಮ್ಮಂಗ ನೀನು ಅವನು ಪೊಲೀಸರು ಬಿಡಿದಲ್ಲ ಸಿಕ್ಕರಲ್ಲ ಅಕ್ಕವನ್ನ ಹಾಕಿ ಸಿಗ್ತಾ ಸಿಗಲಿಲ್ಲ ಒಂದು 20-30 ಮಂದಿ ಹೋಗಿ ದೇಶ ಬೇಕು ಫುಲ್ ರಿಕ್ಕ ಹಾಕ್ಸೋದ. ಬಾಯಿ ತೆಗೆದು ಉದಾಹರಣ ಅವಾಗ ಹುಡುಗ ಕೂತೈತಿ, ಯಾವುದೋ ಒಂದು ಹುಡುಗ ಒಂದು ಏನೋ ಕೂತೈತಿ ಅದಿಲ್ಲ, ಅದು ಐತಿ. ಮತ್ತೆ ಅವ್ನ ಗಾಡಿ ತರ್ತೀನಿ ಮಗ್ಲ ಅಲ್ಲಿ ಕೂತ್ರು ಧೈರ್ಯ ನಾವು ಇದು ಒಳಗೆ ಮಾಡ್ಯದಾನ. ಇನ್ನು ಗಾಡಿ ಯಾಕೆ ಕಡಪೈತಿ ನೋಡಬೇಕ ದೊಡ್ಡಪ್ಪ. ಅದು ಬೈಕ್ ಐತಿ ಒಕ್ಕತ್ಲಿ ಅದನ್ನ ಬಿಡ್ರಿ. ಲಕ್ಷ್ಮೀದೇವ್ರ ಗುಡಿ ರೀ, ಆ ಊರಾಗಿಂದ ನನಗಿದನ್ನ ನಮ್ಮ ಪರಿಚಯ ಇದ್ದವ್ರನ್ನ ವಿಡಿಯೋಸ್ ಕಳಿಸ್ಯಾರ. ಅದು ಲಕ್ಷ್ಮೀದೇವ್ರ ಗುಡಿ ರೀ. ಅಲ್ಲಿ ಇರುವಂಥ ದೇವ್ರ ಮ್ಯಾಗಿನ ಬಂಗಾರನ ಹಿಂಗೆ ರಾಜಾರೋಷವಾಗಿನ ಗರ್ಭಗುಡಿಗೆ ಹೋಗಿ ತಕ್ಕೊಂಡು ಹೋಗಿದ್ದಾನ್ರಿ. ಅವ್ನ ಧೈರ್ಯರ ಎಷ್ಟಿರ್ಬೇಕು ಹೇಳ್ರಿ. ಅಂದ್ರೆ ಈಗೀಗ ಮನುಷ್ಯರ ಮ್ಯಾಗಿನ ಭಯ ಅಂತೂ ಹೋಗೇ ಬಿಟ್ಟೈತೆ ಬಿಡ್ರಿ. ಅವ್ರನ್ನ ಸಾಯಿಸಿ ಆದರೂ ಬಂಗಾರ ತೊಗೊಂಡು ಹೋಗ್ತಾರೆ. ಅದು ಒಂದು. ಆದ್ರೆ ದೇವ್ರ ಗರ್ಭಗುಡಿಗೆ ಹೋಗಿ ದೇವ್ರ ಮ್ಯಾಗಿನ ಬಂಗಾರ ತಕ್ಕೊಂಡು ಹೋಗ್ಬೇಕಂದ್ರೆ ಅವ್ನ ಧೈರ್ಯ ಎಷ್ಟಿರ್ಬೇಕಲ್ರಿ. ನನ್ಗೆ ಒಂಥರ ಅಂಜಿಕೆ ಬಂದಂಗೆ ಆಯ್ತು ರೀ. ಅದು ಹೆಂಗೆ ಮುಟ್ಟುವಂಗೆ ಆಯಿತು. ಲಕ್ಷ್ಮೀ ದೇವ್ರದು ದೇವ್ರ ಗುಡಿ ಅದು ಒಳಗೆ ಹೋಗಾಕಣ ಅಂದ್ರೆ ಪೂಜಾರನ್ನ ಬಿಟ್ಟು ಯಾರೂ ಒಳಗೆ ಹೋಗಂಗಿಲ್ಲ ರೀ. ಹೋಗಿ ಅದ್ರ ಮ್ಯಾಗಿನ ಬಂಗಾರ ತಗೋತಾರಂದ್ರೆ ಎಷ್ಟು ಧೈರ್ಯ ಇರ್ಬೇಕ್ರಿ. ದೇವ್ರದ್ರಿಗೆ ಇನ್ನೊಂದು ಏನೋ ಬೇರೆ ತಪ್ಪು ಕೆಲಸ ಅಂದ್ರನ ಅಂಜ್ತಾರ ಜನ. ಹೋಗಿ ದೇವ್ರ ಮ್ಯಾಗನ ಈ ಥರ ಇದ್ದಂಥ ಬಂಗಾರ ತಕ್ಕೊಂಡು ಅಪರಾಧ ಮಾಡಿದಾರಲ್ಲ, ಅವ್ನ ಧೈರ್ಯ ನೋಡ್ರಿ ಎಷ್ಟಿರಬೇಕು. ಏನಾಗಿತ್ತಂದ್ರೆ ಅಲ್ಲಿ ಏನು ಕಸ ಹೊಡೆದು ಅದು ಇದು ಗುಡಿ ಎಲ್ಲ ಸ್ವಚ್ಛ ಮಾಡೋದು, ಪೂಜೆ ಮಾಡೋದು ಅವರೆಲ್ಲ ಏನು ಮಾಡ್ತಾರಲ್ರಿ, ಅವರೆಲ್ಲ ಅದನ್ನೆಲ್ಲ ಮಾಡಿ ಪೂಜೆ ಮಾಡಿ ನೋಡ್ಬೋದು ನೀವೆಲ್ಲ. ಹೂವೆಲ್ಲ ಹಂಗೆ ಇದ್ದು ಪೂಜೆ ಮಾಡಿ ಎಲ್ಲ ಕಸ ಎಲ್ಲ ಅದನ್ನ ಗುಡಿ ಎಲ್ಲ ಸ್ವಚ್ಛ ಮಾಡಿ ಸ್ವಲ್ಪ ಹಿಂದ್ಗಡೆ ಅಂದ್ರೆ ಗುಡಿ ಹಿಂದ್ಗಡೆ ಸ್ವಚ್ಛ ಮಾಡತ್ತಾರ ಅವ್ರ ಪೂಜಾರಿ ಅವ್ರ. ಅಲ್ಲಿ ಹಿಂಗೆ ಬರ್ತಾರೆ ಹೋಗಿರ್ತಾರೆ. ಊರಾಗ ಊರಾಗನ ಗುಡಿ ಐತೆ, ನಾನು ಏನು ಅಂಜಿಕಿಲ್ಲ ಅಂಥೇಳಿ ಯಾರು ದೇವ್ರ ಗುಡಿ ಒಳಗೆ ಹೋಗಿ ಹಿಂಗೆ ಮಾಡ್ತಾರ ಅನ್ನೋ ಒಂದು ಧೈರ್ಯ ಇರ್ತೈತಲ್ರಿ. ಹಾಗಾಗಿ ಗರ್ಭಗುಡಿ ಬಾಗ್ಲ ತೆಗೆದೇನ ಅವ್ರ ಹೋಗಿ ಅದನ್ನ ಹಿಂದಿನ ಗುಡಿ ಹಿಂದೆ ಸ್ವಚ್ಛ ಮಾಡತ್ತಾರ್ರಿ. ಅಷ್ಟ್ರಾಗನ ಇವನು ಬಂದು ಬೈಕ್ ಮೇಲೆ ಬಂದನ್ರಿ. ಬಂದು ಗುಡಿ ಹೊರಗೆ ಬೈಕ್ ತರಿವಿ ನಮಸ್ಕಾರ ಮಾಡೋ ಥರ ಬಂದು ಅದು ಕ್ಯಾಪ್ ಹಾಕೊಂಡನ್ರಿ. ನೋಡ್ಬೋದು ನೀವು. ಅಲ್ಲಿ CCTV ಇದ್ದದ್ದು ಅವ್ನಿಗೆ ಗೊತ್ತಿಲ್ಲ. ಮತ್ತು ಅದನ್ನು CC ಕ್ಯಾಮ್ರಾನು ಒಂದು ಸಲ ನೋಡ್ಯಾನ್ರಿ. ಅಷ್ಟಾದರೂ ಅವ್ನಿಗೆ ಅಂಜಿಕಿಲ್ಲ. ಹೊರಗೆ ನಿಂತು ನಮಸ್ಕಾರ ಮಾಡಬೇಕು ಅನ್ನೋದು ಇಲ್ಲರಿ ಅವಾಗ. ಒಮ್ಮೆಗೆ ಒಳಗೆ ಹೋಗಿದ್ದಾನ. ಹೋಗಿ ಸುಮ್ಮನೆ ಒಂಥರ ನಾಟಕ ಮಾಡ್ಕೊಂಡು ನಮಸ್ಕಾರ ಮಾಡೋ ಥರ ನಾಟಕ ಮಾಡ್ಕೊಂಡು ನೀವು ನೋಡ್ರಲ್ಲ ವಿಡಿಯೋದಾಗ ನಾಟಕ ಮಾಡ್ಕೊಂಡು ಅದ್ರ ಮ್ಯಾಗಿನ ಬಂಗಾರ ತೊಗೊಂಡು ಎಸ್ಕೇಪ್ ಅನ್ನರಿ. ಪೊಲೀಸ್ ಕಂಪ್ಲೇಂಟೂ ಆಗೈತಿ, ಎಲ್ಲ ಆಗೈತಿ. ಇನ್ನು ಅವನು ಹುಡ್ಕೋದಷ್ಟೇ ಬಾಕಿ ಐತ್ರಿ. ಇನ್ನೇನು ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ ರೀ. ಅವ್ನು ಯಾವ ಊರ ನಾವು ಏನೋ ಗೊತ್ತಿಲ್ಲ ರೀ.
ಹೆಂಗೆ ಕಂಡು ಹಿಡಿತಾರೆ ಹೇಳ್ರಿ ಪೊಲೀಸರ. ಏನಾರು ಹಿಂಗೆ ಕ್ರೈಮ್ ಹಿಸ್ಟ್ರಿ ಅವ್ನು ಹಿಂದೆ ಇದ್ದಿದ್ರೆ ಪೊಲೀಸ್ ಸ್ಟೇಷನ್ದಾಗ ಅವ್ನ ಬಗ್ಗೆ ಏನಾರು ಕಂಪ್ಲೇಂಟ್ ಇದ್ದಿದ್ರೆ ಇದು ಫೋಟೋದಾಗ ಒಂದು ಸ್ವಲ್ಪ ಮ್ಯಾಚ್ ಮಾಡಿ ಹಿಡಿಬೋದಾಗಿತ್ತು. ಇನ್ನು ಹೆಂಗೆ ಹಿಡಿತಾರೋ ಗೊತ್ತಿಲ್ಲ ರೀ. ಆದ್ರೆ ದೇವ್ರ ಮ್ಯಾಗಿನ ಬಂಗಾರ ಮಾತ್ರ ಅರ್ಧ ತೊಲಿ ಇತ್ತು, ಇನ್ನು ಹೆಚ್ಚಿತ್ತು ಕಾಣಿಸ್ತೈತೆ ರೀ. ಅರ್ಧ ತೊಲಿ ಅದು ತಾಳಿ ಮತ್ತು ಹಿಂಗೆ ಸರಾಡ್ ಗುಂಡು ಅಂತಾರಲ್ರಿ, ಮತ್ತು ಗುಂಡುಗಳು ಹಾಕಿರ್ತಾರಲ್ಲ ಬಂಗಾರದು, ಅದು ಆ ಥರದ್ದು ಈ ಥರದ್ದು ಒಂದು ಅರ್ಧ ತೊಲಿಯಿಂದ ಒಂದು ತೊಲಿ ಸನೇಕಿತ್ತೇನೋ ಅದನ್ನ ತಗೊಂಡು ಹೋಗ್ಬಿಟ್ಟನ್ರಿ. ಹೆಂಗಂದ್ರೆ ದೇವ್ರ ಮ್ಯಾಗಿನ ಬಂಗಾರ ಕಿತ್ಕೊಳಕನ ಅಷ್ಟು ಭಯ ಇಲ್ಲದೆ ಕಿತ್ಕೊಳಕತ್ತಾರ. ಇನ್ನು ಮನುಷ್ಯರಂದ್ರೆ ಏನು ಕೇಳ್ಬೇಕನ್ರಿ. ಅದಕ್ಕೆ ನಾನು ಈ ಮೂಲಕ ನಿಮಗೆ ಹೇಳೋದೇನಂದ್ರೆ, ಈ ವಿಡಿಯೋ ನಾನು ಮಾಡೋದು ಯಾಕಂದ್ರೆ ಲೇಡೀಸ್ ಎಲ್ಲರೂ ಸೇಫ್ ಆಗಿರ್ರಿ. ಯಾವಾಗ ಯಾವ ಟೈಮ್ದಾಗ ಏನಾಗ್ತೈತಿ ಅಂತ ಹೇಳಕ್ಕೆ ಬರಂಗಿಲ್ಲ ರೀ. ಹೊರಗಡೆ ಹೋಗುವಾಗ ಯಾರಾದರೂ ಜೊತೆಗಿದ್ರೆ ಜಾಸ್ತಿ ಬಂಗಾರತ್ತು ಹಾಕೊಂಡು ಹೋಗ್ರಿ. ಮತ್ತು ಒಬ್ಬೊಬ್ಬರಾಗಿ ಬಂಗಾರ ಹಾಕ್ಕೊಂಡು ಎಲ್ಲೂ ತಿರುಗಾಡೋ ಹಾಗಿಲ್ಲ. ರಾತ್ರಿ ಟೈಮ್ದಾಗ ಬರ್ತಿರ್ತಿರಲ್ಲ, ಎಲ್ಲಾರ ಹೋಗ್ತಿರ್ತಿರಲ್ಲ, ಬಂಗಾರ ಹಾಕೋದು ಅದು ಒಂಥರ ಅಂಜಿಕೆನ ರೀ. ಎಲ್ಲಾರು ಟೂರ್ ಹೋಗುವಾಗೂ ಹಾಕೊಂಡು ಹೋಗೋದು ಅದು ಒಂಥರ ಅಂಜಿಕೆನ ರೀ. ಯಾವ ಟೈಮ್ದಾಗ ಏನಾಗ್ತೈತಿ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ಇವಾಗಂದ್ರೂ ಬಂಗಾರದ ರೇಟ್ 1.5 ಲಕ್ಷ ಆಗೈತಿ. ಒಂದು ಹೆಣ್ಮಕ್ಳು ಚೈನ್ ತಾಳಿ ಅಂದ್ರೆ 3 ತೊಲಿ 3.5 4 ತೊಲಿ ತನಕ ಇರ್ತಾವೆ. 4 ತೊಲಿ ಅಂದರೆ ಇಷ್ಟ ಲೆಕ್ಕ ಹಾಕೋರಿ, ಒಂದು 6 ರಿಂದ 7 ಲಕ್ಷ ರೂಪಾಯಿ ಆಕೈತಿ ಅದ್ರದ್ದು ಬೆಲೆ. ಮತ್ತು ಅದನ್ನು ತಾವು ಕಸಬು ಮಾಡ್ಕೊಂಡವ್ರು ಇರ್ತಾರಲ್ರಿ, ಅವ್ರಿಗೇನು ಭಯನೇ ಇರೋಂಗಿಲ್ಲ. ದೇವ್ರ ಮ್ಯಾಗಿನ ಬಂಗಾರನ ತಗೋಕೆ ಭಯ ಪಟ್ಟಿಲ್ಲ. ಇನ್ನು ಮೈ ಮ್ಯಾಗ ಒಬ್ಬರ ಹೆಣ್ಮಕ್ಳು ಎಲ್ಲಾರು ಹೋಗತ್ತಿರೋ ಹಾಕೊಂಡಂದ್ರೆ ಅವ್ರನ್ನ ಸಾಯಿಸಿ ಆದರೂ ಅಂಥ ಬಂಗಾರ ತೊಗೋತಾರೆ. ಇನ್ನು ಬಂಗಾರ ಹೋದ್ರೆ ಹೋಗ್ವಾತಕ್ರಿ, ಅದರ ಪ್ರಾಣ ಅನ್ನೋದು ಹೋತಂದ್ರೆ ಹೊಳ್ಳಿ ಬರೋದಿಲ್ಲ. ಬಂಗಾರ ಗಳಿಸ್ಬೋದು. ಸೊ ಹಾಗಾಗಿ ಬಂಗಾರ ಜಾಸ್ತಿ ಹಾಕ್ಕೊಂಡು ತಿರುಗಾಡೋದು ಕಡಿಮೆ ಮಾಡಿರಿ. ಕಡಿಮೆ ಮಾಡೋದು ಭಾಳ ಬೆಸ್ಟ್ ರೀ. ಆ ವಿಷಯದಾಗ ನನಗೆ ಭಯ ಇಲ್ಲರಿ. ಯಾಕಂದ್ರೆ ನಂದು ಇರೋದು ಒಂದು ಚೈನ್ ತಾಳಿ ಅಂದ್ರೆ ಅದು 3 ತೊಲಿದು ಐತಲ್ರಿ, ನಮಗೆ ತೋರಿಸಿದ್ದೀನಿ ಆಲ್ರೆಡಿ ಒಂದು ವಿಡಿಯೋದಾಗ. ಅದ ಒಂದು ಇದೈತ್ರಿ, ಅದ ಒಂದು ಐತ್ರಿ. ಅದನ್ನು ಹೇಳಿದ್ದೆಲ್ರಿ ಬ್ಯಾಂಕಿಗೆ ಹೋಗೋದೈತಂತ, ಆಲ್ರೆಡಿ ಹೋಗಿನೂ ಆಯ್ತು ರೀ. ಅದರ ಮ್ಯಾಗನ ಸಾಲ ತಕ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ, ಅದನ್ನು ಇಟ್ಟು ಸೇಫ್ಟಿಗೆ ಅಲ್ರಿ, ಅದನ್ನು ಅಡ ಇಟ್ಟು ರೊಕ್ಕ ತಕ್ಕೊಂಬಂದೀವಿ. ಅಂಥದ್ರಾಗ ನಮ್ಮ ಕಡೆ ಇರೋದಂದ್ರೆ ಒಂದು ಇದು ಕೊಳ್ಳಾಗಿಂದ ಒಂದು ತಾಳಿ ನೋಡ್ರಿ. ಎಲ್ಲಾರ ಹೊರಗಡೆ ಹೋದ್ರೆ ಅದೊಂದು ಭಯ ಇಲ್ಲರಿ ನನಗೆ. ಆಲ್ರೆಡಿ ಅದನ್ನು ಒತ್ತೆ ಇಟ್ಟಾಯಿತು. ಸೊ ಹಾಗಾಗಿ ಈ ವಿಡಿಯೋದ ಉದ್ದೇಶ ಇಷ್ಟ ರೀ. ಸೇಫ್ ಆಗಿರ್ರಿ. ಎಲ್ಲೂ ಹೋಗುವಾಗಲಿ ಒಬ್ಬೊಬ್ಬರು ಹೋಗೋದಾಗಲಿ ಬಂಗಾರತ್ತು ಹಾಕೊಂಡು ಹೋಗಬೇಡ್ರಿ ಅನ್ನೋದಷ್ಟ. ಈ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋ ಇಷ್ಟ ಆಗೈತಿ ಅನ್ಕೊತೀನಿ. ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.